ಜಿಲ್ಲೆಯ ಬೇಲೂರು ತಾಲೂಕಿನ ರಾಜನಸಿರಿಯೂರು ಗ್ರಾಮದಲ್ಲಿ ಕೌಟುಂಬಿಕ ಕಲಹವೊಂದು ವಿಕೋಪಕ್ಕೆ ಹೋಗಿದ್ದು, ಪತಿಯ ಮಾರಣಾಂತಿಕ ಹಲ್ಲೆಗೆ ಒಳಗಾಗಿದ್ದ ಪತ್ನಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಚನ್ನಮ್ಮ ಕೊಲೆಯಾದ ದುರ್ದೈವಿ. ಈಕೆಯ ಪತಿ ಮಧು 40 ವರ್ಷ ಕೊಲೆ ಆರೋಪಿಯಾಗಿದ್ದು, ಸುಮಾರು 15 ವರ್ಷಗಳ ಹಿಂದೆ ಇವರ ವಿವಾಹವಾಗಿತ್ತು. ಕಳೆದ ಹಲವು ವರ್ಷಗಳಿಂದ ಮಧು ತನ್ನ ಪತ್ನಿಯ ಶೀಲದ ಮೇಲೆ ಅನುಮಾನಗೊಂಡು ಪದೇ ಪದೇ ಜಗಳವನ್ನ ಆಡುತ್ತಿದ್ದ ಎನ್ನಲಾಗಿದೆ. ಈ ವಿಚಾರವಾಗಿ ಕುಟುಂಬಸ್ಥರು 10 ಬಾರಿ ರಾಜಿ ಪಂಚಾಯಿತಿಯನ್ನ ಮಾಡಿದ್ದರೂ ಕೂಡ ವಧುವಿನ ನಡವಳಿಕೆಯ ಮೇಲೆ ಮಧು ಬದಲಾವಣೆಯನ್ನಗೊಂಡಿರಲಿಲ್ಲ. ಅಲ್ಲದೆ ವರದಕ್ಷಿಣೆಗಾಗಿ ಪೀಡಿಸುತ್ತಿದ್ದ ಕಾರಣ ಚನ್ನಮ್ಮ ಅವರ ಪೋಷಕರು ಮಧುವಿಗೆ ಆಟೋ ರಿಕ್ಷಾ ಕೂಡ ಕೊಡಿಸಿದ್ದರು. ಫೆಬ್ರವರಿ 18ರಂದು ಕ್ಷುಲ್ಲಕ ಕಾರಣಕ್ಕೆ ಜಗಳವನ್ನ ತೆಗೆದ ಮಧು ಪತ್ನಿ ಚನ್ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದನು. ತೀವ್ರವಾಗಿ ಗಾಯಗೊಂಡಿದ್ದ ಆಕೆಯನ್ನ ಹಾಸನದ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಸ್ಪಂದಿಸದೆ ಚನ್ನಮ್ಮ ನಿನ್ನೆ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನ ಎಳೆದಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ನಡೆಸಿದ್ದು, ಈ ಸಂಬಂಧ ಹಳೆಬೀಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಣ್ಣನ ಮತ್ತೆ ರಾಯಚೂರಿಗೆ ಕೊಟ್ಟಿದ್ದಂತ ರಾಜೇಶ್ವರಿಗೆ ಕೊಟ್ಟಿರುವಂತ ನನ್ನ ತಂಗಿನ ಇವತ್ತು ಬರ್ಬರ ಹತ್ಯೆನೇ ಇವತ್ತಿಂದಲ್ಲ, ಇಡೀ 15 ವರ್ಷದಿಂದನೂ ಚಿತ್ರಹಿಂಸೆ ಅಂದ್ರೆ ಆ ಥರ ಚಿತ್ರಹಿಂಸೆ ಯಾವ ಹೆಣ್ಣು ಮಕ್ಕಳಿಗೂ ಬರಬಾರ್ದು. 11 ಗಂಟೆ ರಾತ್ರಿನಾಗ ಚಾಲನೆಗಳು ಕರ್ಕೊಂಡು ಹೋಗ್ಬಿಟ್ಟು ಬಿಸಾಯಿ ಅಂತ 2 ಸರಿ ಎಲ್ಲ ಹೊಡೆದು ಒಂದ್ಸರಿ ಕಾಲು ಮುರಿದು ಕಳಿಸಿದ. ಅದಾದ್ಮೇಲೆ ಒಂದ್ಸರಿ ವಿಷ ಕೊಡಿಸಿ ಕಳಿಸಿದ. ಎಲ್ಲ ಸರಿನೂ ನಾನು ಬಂದು ಕಾಪಾಡಿಕೆ ಬಂದೆ. ಆದರೆ ಈ ಸರಿ ನನ್ನ ತಂಗಿ ಯಾವ ಸರಿನೂ ಈ ಥರದಕ್ಕೆ ಫೋನೇ ಮಾಡಲಿಲ್ಲ. ಹಾಗಾಗಿ ಈ ಸರಿ ಬರೋಕ್ಕೆ ನಂಗೆ ಆಗಲಿಲ್ಲ. ಈ ಥರದ ಚಿತ್ರಹಿಂಸೆನ ಯಾವ ಹೆಣ್ಣು ಮಕ್ಳಿಗೂ ದೇಶದಲ್ಲಿ ಮಾತ್ರ ಕೊಡಬಾರ್ದು. ಅಂಥವ್ರನ್ನ ಕೊಟ್ಟಂಥವ್ರ ಜೀವನ ಮಾತ್ರ ಶಿಕ್ಷೆ ಆಗ್ಬೇಕು. ನಮ್ಮ ತಂದೆ ತಾಯಿ ಎಷ್ಟು ನೋವು ಪಡ್ತಿದಾರೆ ಅಂತ ಇದು ಚಿತ್ರಹಿಂಸೆ ಪ್ರತಿ ರಾತ್ರಿ ಚಿತ್ರಹಿಂಸೆ ಕೊಟ್ಟಿ ಈ ತರ ಕೊಂದಿರೋಂಥದ್ದು. ಎಲ್ಲಿ ಬೇಕು ಅಲ್ಲಿಗೆ ಎದೆಗೆ ಗುದ್ದಿ ಸಾಯಿಸಿದಾನೆ. ಡಾಕ್ಟರ್ ಎಲ್ಲ ಎಪ್ಕಟ್ಟಿದೆ ಅಂತ ಹೇಳಿ ಇದು ಮಾಡಿರು. ಎಲ್ಲಿ ಬೇಕು ಅಲ್ಲಿ ಕುಯ್ದಾನೆ, ಎಲ್ಲಿಗೆ ಬೇಕು ಅಲ್ಲಿಗೆ ಒದ್ದಾನೆ. ಲಾಸ್ಟಿಗೆ ಇವನೇ ಕೈಯಾರೆ ಮೇಣಾಕಿರೋದು. ಇವನು ಕೈಯಾರೆ ಮೇಣಾಕಿ ಸಾಯಿಸಿರೋದು.